ಚಿತ್ತಾಪುರದಲ್ಲಿ ಪೊಲೀಸರ ಮೇಲೆ ಹಲ್ಲೆ ಪ್ರಕರಣ ಹಿಂಪಡೆದಿದ್ದ ಸರ್ಕಾರಕ್ಕೆ ಭಾರಿ ಹಿನ್ನಡೆಯಾಗಿದೆ. ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಹೈಕೋರ್ಟ್ ತಡೆ ಕೊಟ್ಟಿದೆ. ಚಿತ್ತಾಪುರದಲ್ಲಿ ಪೊಲೀಸರ ಮೇಲೆ ಹಲ್ಲೆ ಪ್ರಕರಣ ಹಿಂಪಡೆದಿದ್ದ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ. ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಹೈಕೋರ್ಟ್ ತಡೆ ನೀಡಿರುವಂತಹದ್ದು. ಕಲಬುರಗಿ ಪೀಠ ತಾತ್ಕಾಲಿಕ ತಡೆ ನೀಡಿ ಆದೇಶವನ್ನು ಹೊರಡಿಸಿದೆ. 2019 ಆಗಸ್ಟ್ ತಿಂಗಳಲ್ಲಿ ಬಕ್ರೀದ್ ವೇಳೆ ಗೋವು ಸಾಗಾಟ ವಾಹನ ಸೀಜ್ ಮಾಡಲಾಗಿತ್ತು. ಈ ವೇಳೆ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಕಲ್ಲು ತೂರಾಟ ನಡೆಸಲಾಗಿತ್ತು. ಚಿತ್ತಾಪುರ ಪಟ್ಟಣದ ಶೇಖ್ ಮೊಹಸಿನ್, ಮೊಹಮ್ಮದ್ ಫಯಾಜ್, ಮೊಹಮ್ಮದ್ ಯೂಸಫ್, ಇಮ್ರಾನ್, ನೂರ್ ಮೊಹಮ್ಮದ್ ಆಸಿಫ್ ಹೀಗೆ ಅನೇಕರ ಮೇಲೆ ಪ್ರಕರಣ ದಾಖಲಾಗಿತ್ತು. 15-20 ಜನ ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿಯ ಜೊತೆ ವಾಗ್ವಾದವೂ ನಡೆದಿತ್ತು. ಚಿತ್ತಾಪುರದ ದಿಗಾಂವ್ ಕ್ರಾಸ್ ಹತ್ತಿರ ಚೆಕ್ ಪೋಸ್ಟ್ ಬಳಿ ಘಟನೆ ನಡೆದಿತ್ತು ಎನ್ನಲಾಗಿದೆ. ಈ ಸಂಬಂಧ ಪ್ರಕರಣ ದಾಖಲಿಸಿದ್ದ ಪೊಲೀಸರು ಪ್ರಕರಣವನ್ನು ಹಿಂಪಡೆಯಲು ಸಚಿವ ಸಂಪುಟ ನಿರ್ಧಾರ ಮಾಡಿತ್ತು, ಹಿಂಪಡೆದಿತ್ತು ಕೂಡ. ಆದರೆ ಸರ್ಕಾರದ ಕ್ರಮವನ್ನು ಪ್ರಶ್ನೆ ಮಾಡಿ ಗಿರೀಶ್ ಭಾರದ್ವಾಜ್ ಕೋರ್ಟಿಗೆ ಅರ್ಜಿ ಸಲ್ಲಿಸಿದ್ರು. ಆ ವಿಚಾರಣೆ ನಡೆಯಿತು. ಈ ಕೇಸ್ನ ರಾಜ್ಯ ಸರ್ಕಾರ ಈ ವರ್ಷ ಸೆಪ್ಟೆಂಬರ್ನಲ್ಲಿ ವಾಪಸ್ ಪಡೆದಿತ್ತು. ಸರ್ಕಾರದ ಆದೇಶಕ್ಕೆ ಸದ್ಯ ತಡೆ ನೀಡಿರುವ ಕೋರ್ಟ್ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದೆ. ಮುಂದೊಮ್ಮೆ ಮತ್ತೆ ವಿಚಾರಣೆ ಬಂದರೆ ಯಾವ ಆದೇಶ ಬರುತ್ತೆ ಎನ್ನುವಂತಹದ್ದೇ ಅತ್ಯಂತ ಕೌತುಕ. ಚಿತ್ತಾಪುರ ಪಟ್ಟಣದ ಸಾಕಷ್ಟು ಜನರ ಮೇಲೆ ಈ ಪ್ರಕರಣ ದಾಖಲಾಗಿತ್ತು. ಬಕ್ರೀದ್ ಸಂದರ್ಭದಲ್ಲಿ ಗೋ ಸಾಗಾಟ ಮಾಡ್ತಿದ್ದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತೀವ್ರ ವಾಗ್ವಾದಗಳು ನಡೆದಿತ್ತು, ಜಟಾಪಟಿ ನಡೆದಿತ್ತು, ಕಲ್ಲು ತೂರಾಟಕ್ಕೂ ಕೂಡ ಆ ವಿಚಾರ ತಿರುಗಿತ್ತು. ಆ ಪ್ರಕರಣದ ಸರ್ಕಾರ ವಾಪಸ್ ಪಡೆದಿತ್ತು. ಈಗ ಮತ್ತೆ ಆ ಪ್ರಕರಣ ಮುನ್ನೆಲೆಗೆ ಬಂದಿದೆ. ನಡೆದಿದ್ದಂತಹ ತೀವ್ರ ವಾಗ್ವಾದ ಜೊತೆಗೆ ಜಟಾಪಟಿ, ಬಕ್ರೀದ್ ಸಂದರ್ಭ ಚಿತ್ತಾಪುರದಲ್ಲಿ ಅಹಿತಕರ ಘಟನೆ ನಡೆಯಬಹುದು ಅಂತ ಸಾಕಷ್ಟು ಜನ ವಿಶ್ಲೇಷಣೆ ಮಾಡಿದ್ರು. ಆ ಮಟ್ಟಕ್ಕೆ ನಡೆದಿತ್ತು ಆ ಜಟಾಪಟಿ. ಆ ಪ್ರಕರಣದಲ್ಲಿ ಭಾಗಿಯಾಗಿದ್ದ 10-15 ಜನರ ವಿರುದ್ಧದ ಪ್ರಕರಣ, ಅದನ್ನು ಸರ್ಕಾರ ವಾಪಸ್ ಪಡೆದಿತ್ತು. ಅದನ್ನು ಪ್ರಶ್ನೆ ಮಾಡಿಕೊಂಡು ಗಿರೀಶ್ ಭಾರದ್ವಾಜ್ ಕೋರ್ಟಿಗೆ ಅರ್ಜಿ ಸಲ್ಲಿಕೆ ಮಾಡಿತ್ತು. ಅದರ ವಿಚಾರಣೆಯೂ ಕೂಡ ನಡೆದಿದೆ. ಆ ವಿಚಾರಣೆಯ ವೇಳೆ ಅದಕ್ಕೊಂದು ತಡೆ ಸಿಕ್ಕಿರುವಂತಹದ್ದು. ಇದು ಸರ್ಕಾರಕ್ಕೊಂದು ತರಹದ ಹಿನ್ನಡೆ ಆಯ್ತಾ ಎನ್ನುವಂಥದ್ದು ಈಗ ಸರ್ಕಾರವನ್ನು ಕಾಡ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.